ಅಳತೆ ಮಾಡಲು ಬಳಸುವ ಏಕಮಾನ ಯಾವುದು ಅಂತ ಕೇಳಿದರೆ, ಸೊ ಪ್ರಕಾಶಮಾನತೆಯನ್ನ ಅಳತೆ ಮಾಡ್ಲಿಕ್ಕೆ ಬಳಸ್ತಕ್ಕಂತ ಏಕಮಾನ ಯಾವುದು? ಪೋಲ್ ತಗೊಳ್ಳಿ. ವೆರಿ ಗುಡ್. ಸೊ ಪ್ರಕಾಶಮಾನತೆಯನ್ನ ಅಳತೆ ಮಾಡ್ಲಿಕ್ಕೆ ಬಳಸ್ತಕ್ಕಂತ ಏಕಮಾನ ಯಾವುದು ಅಂದ್ರೆ ದಟ್ ಈಸ್ ಲಕ್ಸ್ ಅಂತ. ಓಕೆ, ಲಕ್ಸ್ ಅಂತ ಅನ್ನೋದು ಪ್ರಕಾಶಮಾನತೆ ವಿಚ್ ಮೀನ್ಸ್ ಲ್ಯೂಮಿನಸಿಟಿ ಅಂತ. ಓಕೆ, ಆಕಾಶ ಕಾಯಗಳ ಲ್ಯೂಮಿನಸಿಟಿಯನ್ನ ಅಳತೆ ಮಾಡ್ಲಿಕ್ಕೆ ಬಳಸ್ತಕ್ಕಂತ ಏಕಮಾನ ಯಾವುದು? ಲಕ್ಸ್. ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನೋಡಿ, ಬಲದ ಏಕಮಾನ ಡ್ಯಾಶ್ ಆಗಿರುತ್ತದೆ. ಬಲದ ಏಕಮಾನ ಡ್ಯಾಶ್ ಆಗಿರುತ್ತದೆ. ಎಸ್, ವೆರಿ ಗುಡ್, ವೆರಿ ಗುಡ್. ಬಲದ ಏಕಮಾನ ಯಾವುದು ಅಂತ ಕೇಳಿದರೆ, ಸೊ ಬಲದ ಏಕಮಾನ ಆಬ್ವಿಯಸ್ಲಿ ನ್ಯೂಟನ್. ಓಕೆ, ಅಂಡ್ ಜೌಲ್ ಬಂದ್ಬಿಟ್ಟು ಶಕ್ತಿ, ಓಂ ಬಂದ್ಬಿಟ್ಟು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂತ ಅಂದ್ರೆ ರೋಧತ್ವ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಪೋಖ್ರಾನ್ 1 ಕಾರ್ಯಾಚರಣೆಯ ಹೆಸರು ಅಂತ ಕೇಳಿದರೆ, ಸೊ ಪೋಖ್ರಾನ್ 1 ಕಾರ್ಯಾಚರಣೆಯ ಹೆಸರೇನು ಅಂತ ಪ್ರಶ್ನೆ. ಪೋಖ್ರಾನ್ 1. ವೆರಿ ಗುಡ್, ವೆರಿ ಗುಡ್. ಪೋಖ್ರಾನ್ 1 ಅಂತ ಕೇಳಿದರೆ ಆಬ್ವಿಯಸ್ಲಿ ಆನ್ಸರ್ ನಿಮಗೆ ಗೊತ್ತಿರೋ ಹಾಗೇನೆ, ಪೋಖ್ರಾನ್ 1 ಕಾರ್ಯಾಚರಣೆಯ ಹೆಸರು ಸ್ಮೈಲಿಂಗ್ ಬುದ್ಧ ಅಂತ. ಓಕೆ, ಸೊ ಯಾಕೆ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ ಕರೀತಾರೆ ಅಂದ್ರೆ, ಒಂದೇ ಒಂದು ಹೈಡ್ರೋಜನ್ ಬಾಂಬ್ ಅನ್ನ ಇಟ್ಕೊಂಡು ಅದನ್ನ ಏನ್ ಮಾಡ್ತೀವಿ, ಬ್ಲಾಸ್ಟ್ ಮಾಡ್ತೀವಿ ಅಂತ ಪದೇ ಪದೇ ಪೋಖ್ರಾನ್ಗೆ ಭಯವನ್ನ ಹುಟ್ಟಿಸ್ತಾ ಇರ್ತಾರೆ. ಅದಕ್ಕೆ ಪೋಖ್ರಾನ್ 1 ಅನ್ನ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ ಕರಿತೀವಿ. ಓಕೆ, ಸರಿ. ಹಾಗಾದ್ರೆ ಇನ್ನ ಒಂದ್ ಕ್ವಶನ್ ನೋಡಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಪೋಖ್ರಾನ್ 2 ಎಂದರೆ? ಪೋಖ್ರಾನ್ 2 ಎಂದರೆ? ವೆರಿ ಗುಡ್. ಪೋಖ್ರಾನ್ 2 ಅಂತ ಹೇಳಿದ್ರೆ, ಸೊ ದಟ್ ಈಸ್ ಆಪರೇಷನ್ ಶಕ್ತಿ ಅಂತ ಹೇಳಿ ಕರಿತೀವಿ. ಪೋಖ್ರಾನ್ 2 ಅನ್ನ ಆಪರೇಷನ್ ಶಕ್ತಿ ಅಂತ ಕರಿತೀವಿ. ಯಾವಾಗ ನಡೆಯುತ್ತೆ ಇದು? ಸೊ ಇದು ಬಂದ್ಬಿಟ್ಟು 1998 ಮೇ 11. 1998 ಮೇ 11 ಅಂತ ಏನ್ ಮಾಡ್ತಾರೆ, ಪೋಖ್ರಾನ್ 1 ಅನ್ನ ಪೋಖ್ರಾನ್ 2 ನ ಅಣುಶಕ್ತಿ ಪರೀಕ್ಷೆಗಳನ್ನ ಮಾಡ್ತಾರೆ. ಓಕೆ, ಸರಿ. ಹಾಗಾದ್ರೆ ಇನ್ನ ಒಂದು ಕ್ವಶನ್, ರಾಷ್ಟ್ರೀಯ ತಂತ್ರಜ್ಞಾನ ದಿನವೆಂದು ಕೆಳಗಿನ ಯಾವ ದಿನವನ್ನ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಕೆಳಗಿನ ಯಾವುದನ್ನು ಆಚರಿಸಲಾಗುತ್ತದೆ? ವೆರಿ ಗುಡ್, ವೆರಿ ಗುಡ್ ಅಲ್ವಾ? ಸೊ ರಾಷ್ಟ್ರೀಯ ತಂತ್ರಜ್ಞಾನ ದಿನ, ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಹೇಳ್ಬಿಟ್ಟು ಆಪರೇಷನ್ ಶಕ್ತಿ ಅಂದ್ರೆ 2ನೇ ಪೋಖ್ರಾನ್ ನಡೆಯುತ್ತಲ್ಲ ಆಗ ಸೆಲೆಬ್ರೇಟ್ ಮಾಡ್ತಾರೆ, ಮೇ 11 ಅಂತ. ನೆಕ್ಸ್ಟ್, ಒಂದು ಹಗ್ಗದ ತುದಿಗೆ ಕಲ್ಲನ್ನು ಕಟ್ಟಿ ಇನ್ನೊಂದು ತುದಿಯನ್ನು ನಿಮ್ಮ ಕೈಯಲ್ಲಿ ಹಿಡಿದು ಅದನ್ನು ನಿಮ್ಮ ಸುತ್ತ ತಿರುಗಿಸುವುದು ಈ ಕ್ರಿಯೆಗೆ ಉದಾಹರಣೆ. ತಿರುಗಿಸಿ ಬಿಡೋದಲ್ಲ, ತಿರುಗಿಸುತ್ತಾ ಇರೋದು. ತಗೊಳ್ಳಿ ಪೋಲ್. ಕೇಂದ್ರ ಅಭಿಮುಖ ಅಂದ್ರೆ ಸೆಂಟ್ರಿಪಿಟಾಲ್, ಕೇಂದ್ರ ತ್ಯಾಗಿ ಅಂದ್ರೆ ಸೆಂಟ್ರಿಫ್ಯೂಗಲ್, ಪ್ರಚನ್ನ ಅಂತ ಹೇಳಿದ್ರೆ ಚಲನ ಶಕ್ತಿ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ, ಪ್ರಚನ್ನ ಶಕ್ತಿ ಅಂತ ಹೇಳಿದ್ರೆ ಪೊಟೆನ್ಶಿಯಲ್ ಎನರ್ಜಿ. ಓಕೆ, ಸರಿ. ಹಾಗಾದ್ರೆ ಆನ್ಸರ್ ಏನಪ್ಪಾ ಅಂದ್ರೆ ಸೆಂಟ್ರಿಪಿಟಾಲ್ ಫೋರ್ಸ್ ಅಂದ್ರೆ ಕೇಂದ್ರ ಅಭಿಮುಖ. ಸೊ ಯಾವ ವಸ್ತುಗಳು ಕೇಂದ್ರದ ಕಡೆಗೆ ಸುತ್ತುತ್ತಾ ಬರುತ್ತೋ ಅವುಗಳನ್ನ ಕೇಂದ್ರ ಅಭಿಮುಖ ಅಥವಾ ಕೇಂದ್ರ ಅಭಿಮುಖ ಬಲ ಅಂತ ಹೇಳಿ ಕರಿತೀವಿ. ಓಕೆ, ಆದ್ರೆ ತಿರುಗಿಸ್ತಾ ಇರೋದು ಕೇಂದ್ರ ಅಭಿಮುಖ. ತಿರುಗಿಸಿ ಬಿಟ್ರೆ ಕೇಂದ್ರ ತ್ಯಾಗಿ ಬಲ. ಓಕೆ, ಸರಿ. ರನ್ನಿಂಗ್ ರೇಸ್ ಅಲ್ಲಿ ಓಡುತ್ತಿರುವ ಓಟಗಾರನು, ರನ್ನಿಂಗ್ ರೇಸ್ ಅಲ್ಲಿ ಓಡುತ್ತಿರುವ
ಓಟಗಾರನು ಕೆಳಗಿನ ಯಾವ ಕ್ರಿಯೆಗೆ ಒಳಗಾಗುತ್ತಾನೆ? ಪೋಲ್. ಹೌದು, ಕ್ವಶನ್ ಕ್ಲಿಯರ್ ಇದೆ, 100% ಕ್ಲಿಯರ್ ಇದೆ. ಓಕೆ, ಸೊ ಓಟಗಾರ ಯಾವಾಗ್ಲೂ ಕೂಡ ಬಾಗಿನೇ ಓಡ್ತಾನೆ. ಓಕೆ, ಸೊ ಓಟಗಾರ ಯಾವಾಗ್ಲೂ ಕೂಡ ಬಾಗಿನೇ ಓಡ್ತಾನೆ. ಆ ಬಾಗಿ ಓಡೋದು ಏನಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ದಟ್ ಈಸ್ ಕೇಂದ್ರ ಅಭಿಮುಖ ಬಲಕ್ಕೆ ಎಕ್ಸಾಂಪಲ್. ಓಕೆ, ಸರಿ. ಹಾಗಾದ್ರೆ ಇನ್ನ ಒಂದು ಕ್ವಶನ್. ಓಕೆ, ಬಂದೂಕಿನಿಂದ ಚಲಿಸುತ್ತಿರುವ ಗುಂಡು, ಬಂದೂಕಿನಿಂದ ಚಲಿಸುತ್ತಿರುವ ಗುಂಡು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ವೆರಿ ಗುಡ್. ಬಂದೂಕಿನಿಂದ ಚಲಿಸ್ತಾ ಇರ್ತಕೊಂಡು ಏನಾರ ಪಡ್ಕೊಂಡಿದೆ? ಚಲನೆಯಿಂದ ತನ್ನ ಶಕ್ತಿಯನ್ನ ಪಡ್ಕೊಂಡಿದೆ. ಚಲಿಸ್ತಾ ಇದೆ, ಚಲನೆಯಿಂದ ಪಡ್ಕೊಂಡಿದೆ ಅಂತ ಕೇಳಿದ್ರೆ ಚಲನೆಯಿಂದ ಪಡ್ಕೊಂಡಿರ್ತಕ್ಕಂಥ ಶಕ್ತಿಯನ್ನ ಚಲನಾ ಶಕ್ತಿ ಅಂತ ಕರಿತೀವಿ. ಬಂದೂಕಿನಿಂದ ಹೊರಟ ಗುಂಡು ಚಲನಾ ಶಕ್ತಿ. ಓಕೆ, ಚಲಿಸುತ್ತಿರುವಂತ ಕಾರು ಚಲನಾ ಶಕ್ತಿ. ಓಕೆ, ಸರಿ. ಹಾಗಾದ್ರೆ ಇನ್ನ ಒಂದು ಕ್ವಶನ್. ಒಂದು ನಿಶ್ಚಲ ಸ್ಥಿತಿಯಲ್ಲಿರುವ ಬಸ್ಸು, ಒಂದು ನಿಶ್ಚಲ ಸ್ಥಿತಿಯಲ್ಲಿರುವ ಬಸ್ಸು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ನಿಶ್ಚಲವಾಗಿದೆ ಅಂದ್ರೆ ಎನರ್ಜಿನ ಸ್ಟೋರ್ ಮಾಡ್ಕೊಂಡಿದೆ ಅಂತ ಹೇಳಿ ಅರ್ಥ. ಓಕೆ, ನಿಶ್ಚಲವಾಗಿದೆ ಅಂತ ಹೇಳಿದ್ರೆ ತನ್ನ ಎನರ್ಜಿಯನ್ನ ಸ್ಟೋರ್ ಮಾಡ್ಕೊಂಡಿದೆ ಅಂತ ಹೇಳಿ ಅರ್ಥ. ಸೊ ಯಾವಾಗ್ಲೂ ಅಷ್ಟೇ ಸಂಗ್ರಹಿಸಲ್ಪಟ್ಟಂತ ಶಕ್ತಿಯನ್ನ ನಾವು ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಓಕೆ, ಆ ಸಂಗ್ರಹಣೆಯಿಂದ ರನ್ನಿಂಗ್ ಅಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ನಾವು ಚಲನಾ ಶಕ್ತಿ ಅಂತ ಹೇಳಿ ಕರಿತೀವಿ. ಓಕೆ, ಅದೇ ತನ್ನ ಸುತ್ತಲೂ ತಿರುಗ್ತಾ ಇದೆ, ಕೇಂದ್ರದ ಕಡೆಗೆ ಅಟ್ರಾಕ್ಷನ್ ಆಗಿತ್ತು ಅಂದ್ರೆ ಕೇಂದ್ರ ಅಭಿಮುಖ ಅಂತೀವಿ. ಓಕೆ, ಕೇಂದ್ರವನ್ನ ಬಿಟ್ಟು ಹೊರಗಡೆ ಹೋಗ್ತಕ್ಕಂತ ವಸ್ತುಗಳನ್ನ ಕೇಂದ್ರ ತ್ಯಾಗಿ ಅಂತ ಕರಿತೀವಿ. ಡ್ಯಾಮ್ ಅಲ್ಲಿ ಹರಿಯೋ ನೀರು ಚಲನ ಶಕ್ತಿ, ಡ್ಯಾಮ್ ಅಲ್ಲಿ ಸಂಗ್ರಹಿಸಿಟ್ಟ ನೀರು ಪ್ರಚನ್ನ ಶಕ್ತಿ. ಓಕೆ, ವಾಷಿಂಗ್ ಮಿಷಿನು ಕೇಂದ್ರ ತ್ಯಾಗಿ ಬಲ. ನೆಕ್ಸ್ಟ್ ನೋಡ್ಕೊಳ್ಳಿ. ಶೀತ ಪ್ರದೇಶಗಳಲ್ಲಿ ಥರ್ಮೋಮೀಟರ್ ಒಳಗಡೆ, ಶೀತ ಪ್ರದೇಶಗಳಲ್ಲಿ ಥರ್ಮೋಮೀಟರ್ ಒಳಗಡೆ ಪಾದರಸದ ಬದಲಿಗೆ ಆಲ್ಕೋಹಾಲ್ ದ್ರಾವಣವನ್ನ ಬಳಸಿರುತ್ತಾರೆ. ಹಾಗಾದರೆ ಇದಕ್ಕೆ ಕಾರಣ ಏನು? ಟಿಫನ್ ಆಯ್ತು, ನಿಮ್ದಾಯ್ತಾ? ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಎರಡು ಕೂಡ ರೈಟ್. ಓಕೆ, ನೋಡಿ, ಯಾವಾಗ್ಲೂ ಕೂಡ ಶೀತ ಪ್ರದೇಶಗಳಲ್ಲಿ ಆಲ್ಕೋಹಾಲ್ ಅನ್ನೇ ಬಳಕೆ ಮಾಡ್ತಾರೆ. ಓಕೆ, ಉಷ್ಣ ಪ್ರದೇಶಗಳಲ್ಲಿ ಪಾದರಸವನ್ನ ಬಳಕೆ ಮಾಡ್ತಾರೆ. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಅವುಗಳ ಘನೀಕರಣ ಬಿಂದು. ಓಕೆ, ಘನೀಕರಣ ಬಿಂದು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಿಧಾನವಾಗಿ ಗಟ್ಟಿಯಾಗತ್ತೆ ಅಂತ. ಸೊ ಶೀತ ಪ್ರದೇಶಗಳಲ್ಲಿ ಕಡಿಮೆ ಇತ್ತು ಅಂದ್ರೆ ನಿಧಾನವಾಗಿ ಗಟ್ಟಿ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾರೆ. ನೆಕ್ಸ್ಟ್, ಅಯಸ್ಕಾಂತವನ್ನು ತೂಗು ಬಿಟ್ಟಾಗ ಅದು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಇದಕ್ಕೆ ಕಾರಣ ಅಂತ ಕೇಳಿದ್ದೀನಿ. ಅಯಸ್ಕಾಂತವನ್ನು ತೂಗು ಬಿಟ್ಟಾಗ ಅದು ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಸೊ ಹಾಗಾದ್ರೆ ಅದಕ್ಕೆ ಕಾರಣ ಏನು ಅಂತ ಪ್ರಶ್ನೆ. ಕ್ವಿಕ್ ಪೋಲ್. ವೆರಿ ಗುಡ್. ಓಕೆ, ಯಾಕೆ ಉತ್ತರ ದಕ್ಷಿಣವಾಗಿ ನಿಲ್ಲತ್ತೆ ಅಂತ ಕೇಳಿದ್ರೆ ಕಾಂತ ಕ್ಷೇತ್ರದ ರಚನೆ ಅದರ ಸೆಂಟರ್ ಪೋರ್ಷನ್ ಅಲ್ಲಿ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಅಯಸ್ಕಾಂತ ಇದೆ ಅಂತ ಹೇಳ್ತಾರೆ. ಒಂದು ಅಯಸ್ಕಾಂತ ಇದೆ ಅಂತ ಹೇಳಿದ್ರೆ ಸೊ ಕಾಂತೀಯ ಧ್ರುವ ರೇಖೆಗಳು ಉತ್ಪತ್ತಿ ಆಗೋದು ಧ್ರುವಗಳಲ್ಲಿ ಮಾತ್ರ. ಆಯ್ತಾ? ಇಲ್ಲೆಲ್ಲ ಕಾಂತೀಯ ರೇಖೆಗಳು, ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಈ ಕಾಂತೀಯ ಬಲರೇಖೆಗಳು ಅಥವಾ ಮ್ಯಾಗ್ನೆಟಿಕ್ ಲೈನ್ಸ್ ಗಳು ಧ್ರುವಗಳಲ್ಲಿ ಮಾತ್ರ ಇರತ್ತೆ. ಓಕೆ, ಸಿ
ಆದ್ರೆ ಮಧ್ಯಭಾಗದಲ್ಲಿ ಕಾಂತೀಯ ಧ್ರುವ ರೇಖೆಗಳು ಇರೋದಿಲ್ಲ ಅಂತ. ಓಕೆ, ಎಲ್ಲಿ ಕಾಂತೀಯ ಬಲರೇಖೆಗಳು ಇರತ್ತೋ ಅಲ್ಲಿ ಅಟ್ರಾಕ್ಷನ್ ಪವರ್ ಇರತ್ತೆ, ಎಲ್ಲಿ ಕಾಂತೀಯ ಬಲರೇಖೆಗಳು ಇರೋದಿಲ್ವೋ ಅಲ್ಲಿ ಅಟ್ರಾಕ್ಷನ್ ಪವರ್ ಇರಲ್ಲ. ಹಾಗಾದ್ರೆ ಕಾಂತೀಯ ಬಲರೇಖೆಗಳು ಎಲ್ಲಿದೆ? ಧ್ರುವಗಳಲ್ಲಿದೆ. ಸೊ ಧ್ರುವಗಳಲ್ಲಿದೆ ಅಂತಂದ್ರೆ ಅಟ್ರಾಕ್ಷನ್ ಪವರ್ ಇದೆ ಅಂತ. ಮಧ್ಯಭಾಗದಲ್ಲಿ ಎಲ್ಲೂ ಕೂಡ ಕಾಂತೀಯ ಬಲರೇಖೆಗಳು ಕಾಣಿಸ್ಕೊಳ್ಳೋದೇ ಇಲ್ಲ. ಕಾಂತೀಯ ಬಲರೇಖೆಗಳು ಇಲ್ಲ ಅಥವಾ ಮ್ಯಾಗ್ನೆಟಿಕ್ ಲೈನ್ಸ್ ಗಳು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಟ್ರಾಕ್ಷನ್ ಪವರ್ ಇಲ್ಲ ಅಂತ. ಅದಕ್ಕೆ ಅಟ್ರಾಕ್ಷನ್ ಪವರ್ ಇಲ್ಲಿ ಶೂನ್ಯವಾಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಶಬ್ದದ ತೀವ್ರತೆಯನ್ನು ಅಳತೆ ಮಾಡಲು ಬಳಸುವ ಏಕಮಾನ ಅಂತ ಕೇಳಿದರೆ, ತೀವ್ರತೆ ಅಂತ ಕೇಳಿದರೆ, ತೀವ್ರತೆ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ. ಓಕೆ, ಪೋಲ್ ತಗೊಳ್ಳಿ. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಶಬ್ದದ ತೀವ್ರತೆ ಅಂದ್ರೆ ಹರ್ಟ್ಸ್. ಓಕೆ, ಆಡಿಯೋಮೀಟರ್ ಅದು ಸಾಧನ. ಓಕೆ, ಹಾಗಾದ್ರೆ ಶಬ್ದದ ಏಕಮಾನ ಅಂತ ಕೇಳಿದ್ರೆ ಡೆಸಿಬಲ್. ಓಕೆ, ಶಬ್ದವನ್ನು ಅಳತೆ ಮಾಡಲು ಬಳಸುವ ಸಾಧನ ಅಂತ ಕೇಳಿದ್ರೆ ದಟ್ ಈಸ್ ಆಡಿಯೋಮೀಟರ್. ನೆಕ್ಸ್ಟ್, ಘನ ವಸ್ತುಗಳಿಗೆ ಶಬ್ದದ ವೇಗ ಇತರ ಮಾಧ್ಯಮಗಳಿಗೆ ಹೋಲಿಸಿದರೆ, ಘನ ವಸ್ತುಗಳಲ್ಲಿ ಶಬ್ದದ ವೇಗ ಇತರ ಮಾಧ್ಯಮಗಳಿಗೆ ಹೋಲಿಸಿದರೆ ಕ್ವಿಕ್ ಪೋಲ್ ತಗೊಳ್ಳಿ. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಅತ್ಯಂತ ಹೆಚ್ಚು. ಶಬ್ದ ಘನವಸ್ತುಗಳಲ್ಲಿ ಅತಿ ಹೆಚ್ಚಿರತ್ತೆ, ನಿರ್ವಾತದಲ್ಲಿ ಶಬ್ದದ ವೇಗ 0 ಇರುತ್ತೆ. ನೆಕ್ಸ್ಟ್, ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ ಕ್ವಿಕ್ ಪೋಲ್. ರೈಟ್. ಸೊ ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ ಎಷ್ಟಿರುತ್ತೆ? 3 ಲಕ್ಷ ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್, ವರ್ಣಾಂಧತೆಯನ್ನು ಹೊಂದಿರುವ ವ್ಯಕ್ತಿಗಳು ಡ್ಯಾಶ್ ಮತ್ತು ಡ್ಯಾಶ್ ಬಣ್ಣಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲಾರರು. ವರ್ಣಾಂಧತೆ ಅಂದ್ರೆ ಕಲರ್ ಬ್ಲೈಂಡ್ನೆಸ್. ಕಲರ್ ಬ್ಲೈಂಡ್ನೆಸ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ಬಣ್ಣ ಕಾಣಿಸಲ್ಲ ಅಂತ. ಇದು ಕಣ್ಣಿಗೆ ಬರೋ ಅಂತ ಒಂದು ಕಾಯಿಲೆ. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಆಬ್ವಿಯಸ್ಲಿ ರೆಡ್ ಅಂಡ್ ಗ್ರೀನ್. ಯಾವಾಗಲೂ ಕೂಡ ಪ್ರೈಮರಿ ಕಲರ್ಸ್ ಅಂತ ಹೇಳ್ತೀವಿ. ಓಕೆ, ಪ್ರೈಮರಿ ಕಲರ್ಸ್ ಅಲ್ಲಿ ಕೆಂಪು ಮತ್ತೆ ಹಸಿರನ್ನ ಬಿಟ್ಟು ಬೇರೆ ಎಲ್ಲಾ ಬಣ್ಣಗಳು ಕೂಡ ಕಾಣಿಸುತ್ತೆ. ಆಯ್ತಾ? ನಾರ್ಮಲ್ ಆಗಿ ಕಣ್ಣಲ್ಲಿ ರಾಡ್ ಮತ್ತೆ ಕೋನ್ ಕೋಶಗಳು ಅಂತ ಇರತ್ತೆ. ಕೇಳಿದಿರಾ ರಾಡ್ ಮತ್ತೆ ಕೋನ್ ಕೋಶಗಳು ಅಂತ? ಸೊ ಈ ಕೋನ್ ಕೋಶಗಳು ಹಗಲಿನ ಸಮಯದಲ್ಲಿ ಪ್ರಕಾಶಮಾನವಾದ ಬೆಳಕನ್ನ ಗ್ರಹಿಕೆ ಮಾಡತ್ತೆ. ಈ ಪ್ರಕಾಶಮಾನವಾದ ಬೆಳಕಿನಲ್ಲಿ ಬಣ್ಣಗಳಿರತ್ತೆ. ಇನ್ ಕೇಸ್ ಏನಾದ್ರೂ ಕೋನ್ ಕೋಶಗಳ ಸಂಖ್ಯೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಈ ಪ್ರಕಾಶಮಾನವಾದ ಬಣ್ಣವನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಓಕೆ, ಸೊ ಈ ಪ್ರಕಾಶಮಾನವಾದ ಬಣ್ಣವನ್ನ ಅಬ್ಸರ್ವ್ ಮಾಡ್ಲಿಲ್ಲ ಅಂದ್ರೆ ಸೊ ಏನ್ ಕಾಣಿಸಲ್ಲ? ಬೆಳಕನ್ನ ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳಿದ್ರೆ ಬಣ್ಣಗಳು ಕಾಣಿಸಲ್ಲ ಅಂತ. ಶ್ರೀನಿವಾಸ್ ಕಣ್ಬಿಟ್ ನೋಡಿ, ನೀಲಿ ಹಸಿರು ಇದೆ, ಇಲ್ಲಿರೋದು ಕೆಂಪು ಮತ್ತೆ ಹಸಿರು ಮಾತ್ರ. ನೆಕ್ಸ್ಟ್, ಮಯೋಪಿಯಾ ಎಂದರೆ ಡೆಕ್ಸ್. ಮಯೋಪಿಯಾ ಎಂದರೆ ಕರೆಕ್ಟ್ ಆಗಿ ಆಪ್ಷನ್ಸ್ ಅನ್ನ ನೋಡಿ. ಇಲ್ಲ ಪರ್ ಡೇ ಒಂದೇ ತಗೋತೀನಿ ಈಗ. ಅದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಆಬ್ವಿಯಸ್ಲಿ ಸಮೀಪ ದೃಷ್ಟಿದೋಷ. ಓಕೆ, ಸೊ ಮಯೋಪಿಯಾ ಅಂತ ಹೇಳಿದ್ರೆ ಸಮೀಪ ದೃಷ್ಟಿದೋಷ. ಆಯ್ತಾ? ಹಾಗಾದ್ರೆ ಹೈಪರ್ ಮೆಟ್ರೋಪಿಯಾ ಅಂದ್ರೆ ದೂರದೃಷ್ಟಿ ದೋಷ. ಓಕೆ, ನೆಕ್ಸ್ಟ್,
ಇನ್ನೊಂದು ಕ್ವಶನ್ ತಗೊಳ್ಳಿ. ಕೆಳಗಿನ ಯಾವುದು ರಾಡ್ ಕೋಶಗಳ ಕ್ಷಮತೆಯಿಂದ ಉಂಟಾಗುವ ಕಾಯಿಲೆಯಾಗಿದೆ. ರಾಡ್ ಸೆಲ್ಸ್ಗಳು ವೀಕ್ ಆದ್ರೆ ಯಾವ ಕಾಯಿಲೆ ಬರುತ್ತೆ? ರಾಡ್ ಸೆಲ್ಸ್. ಗುಡ್, ವೆರಿ ಗುಡ್. ನಿಶಾಂಧತೆ ಅಂದ್ರೆ ನೈಟ್ ಬ್ಲೈಂಡ್ನೆಸ್. ಓಕೆ, ಸೊ ನಿಶಾಂಧತೆ ಅಂದ್ರೆ ಗೊತ್ತಿಲ್ಲ, ನೈಟ್ ಬ್ಲೈಂಡ್ನೆಸ್. ಓಕೆ, ಇದನ್ನ ಸೈಂಟಿಫಿಕ್ ಆಗಿ ನಿಕ್ಟಲೋಪಿಯಾ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ ಇದನ್ನ? ನಿಕ್ಟಲೋಪಿಯಾ ಅಂತ. ಓಕೆ, ಸೊ ಇನ್ ಕೇಸ್ ಏನಾದ್ರು ವಿಟಮಿನ್ ಎ ಕಂಟೆಂಟ್ ಕಡಿಮೆ ಆದ್ರೆ ಕಣ್ಣಿನಲ್ಲಿ ಇರ್ತಕ್ಕಂಥ ರಾಡ್ ಅಥವಾ ಕಂಬಿ ಕೋಶಗಳು ವೀಕ್ ಆಗ್ತಾ ಬರುತ್ತೆ. ಈ ಕಂಬಿ ಕೋಶಗಳು ರಾತ್ರಿ ಟೈಮ್ ಅಲ್ಲಿ ಮಾತ್ರ ಕೆಲಸ ಮಾಡೋದು. ಇನ್ ಕೇಸ್ ಏನಾದ್ರು ಈ ರಾತ್ರಿ ಟೈಮಲ್ಲಿ ಕೆಲಸ ಮಾಡ್ತಕ್ಕಂಥ ಕಂಬಿ ಕೋಶಗಳು ವೀಕ್ ಆಯ್ತು ಅಂದ್ರೆ ರಾತ್ರಿ ಕಣ್ಣೇ ಕಾಣಿಸಲ್ಲ. ಓಕೆ, ಅದನ್ನೇ ರಾತ್ರಿ ಕುರುಡು, ಇರುಳು ಕುರುಡು, ನಿಶಾಂಧತೆ, ನೈಟ್ ಬ್ಲೈಂಡ್ನೆಸ್, ಓಕೆ, ಅಥವಾ ನಿಕ್ಟಲೋಪಿಯಾ ಅಂತ ಎಲ್ಲ ಕರೀತಾರೆ. ನೆಕ್ಸ್ಟ್, ಕುಡ್ಡಿ ಅಲ್ಲ, ಅದು ಬೇರೆ, ಅದು ಪ್ರಾಬ್ಲಮ್ ಅದು. ಓಕೆ, ಸರಿ. ನೀರಿನಲ್ಲಿ ಬಿದ್ದ ನಾಣ್ಯ ಅತಿ ಮೇಲಕ್ಕೆ ಬಂದಂತೆ ಕಾಣಲು ಕಾರಣ ಡ್ಯಾಶ್ ಪೋಲ್ ಅಂದ್ರೆ ವಕ್ರೀಭವನ. ಓಕೆ, ರೈಟ್. ಇನ್ನೊಂದು 1 ಪಾರ್ಸೆಕ್ ಅಂತ ಅಂದ್ರೆ ಏನು? 1 ಪಾರ್ಸೆಕ್ ಅಂತ ಅಂದ್ರೆ ಏನು? ಎಸ್, ವೆರಿ ಗುಡ್. ಆನ್ಸರ್ ಏನು? 1 ಪಾರ್ಸೆಕ್ ಅಂದ್ರೆ 3.26 ಜ್ಯೋತಿರ್ವರ್ಷಕ್ಕೆ ಸಮ. ಮಧ್ಯಾಹ್ನ ಬೇಡ ಅಂತ. ಬಾವಲಿಗಳು ಅಲ್ಟ್ರಾಸಾನಿಕ್ ಶಬ್ದ ತರಂಗಗಳನ್ನು ಹೊರಸೂಸುವ ಮೂಲಕ ಓಕೆ ತಮ್ಮ ದೈನಂದಿನ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಕಾರಣ ಏನು? ನವೀನ್ ಇಂಥವೆಲ್ಲ ಬೇಗ ತಗೋತಾರೆ. ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಬಾವಲಿಗಳು. ಸೊ ನಾರ್ಮಲ್ ಆಗಿ ಬಾವಲಿ ಅಂತ ಅನ್ನೋದು ಒಂದು ಸಸ್ತನಿ, ಗೊತ್ತಿದೆ ಅಲ್ವಾ? ಬಾವಲಿ ಅಂತ ಅನ್ನೋದು ರಿಷಿಕ್ ಅವ್ರದಿರೋದು 7 ಗಂಟೆಗೆ, ನಂದಿರೋದು 6 ಗಂಟೆಗೆ. ಬಾವಲಿ ಅನ್ನೋದು ಒಂದು ಫ್ಲೈಯಿಂಗ್ ಮ್ಯಾಮಲ್ ಅಂತ ಹೇಳಿದ್ರೆ ಹಾರುವ ಸಸ್ತನಿ ಅಂತ. ಓಕೆ, ಸೊ ಹಾಗಾದ್ರೆ ಬಾವಲಿ ಹೀಗಿದೆ ಅಂತ ಹೇಳಿದ್ರೆ ದೇಹ ಬಾವಲಿಗೆ ಈ ತರ ಹೀಗಿರತ್ತೆ ಬಾವಲಿ. ಓಕೆ, ಸರಿ. ಈ ಬಾವಲಿಗೆ ಈ ತರ ಉದ್ದುದ್ದವಾಗಿದೆಯಲ್ಲ, ಇವೆಲ್ಲ ಏನು? ಇವೆಲ್ಲ ಬೆರಳುಗಳು. ಇವೆಲ್ಲ ಏನಂತ ಹೇಳಿದ್ರೆ ಬೆರಳುಗಳು. ಓಕೆ, ಸೊ ಈ ಬೆರಳುಗಳು ಏನಾಗಿದ್ಯಪ್ಪ ಅಂದ್ರೆ ಇಲ್ಲಿ ಮಧ್ಯ ಚರ್ಮ ಇದೆಯಲ್ಲ, ಈ ಚರ್ಮ ಇಲ್ಲಿ ತನಕನು ಹಬ್ಬಿಟ್ಟಿದೆ. ಈ ಚರ್ಮ ಇಲ್ಲಿ ತನಕನು ಬಂದು ಹಿಂಗ್ ಕೂಡ್ಕೊಂಡ್ಬಿಟ್ಟಿದೆ. ಚರ್ಮ ಏನಾಗಿದೆ? ಇಲ್ಲಿವರೆಗೂ ಬಂದು ಹಿಂಗೇನಾಗಿದೆ? ಕೂಡ್ಕೊಂಡ್ಬಿಟ್ಟಿದೆ. ಸೊ ಬೆರಳುಗಳ ಮಧ್ಯ ಚರ್ಮ ಇದೆಯಲ್ಲ, ಈ ಚರ್ಮವನ್ನ ನಾವು ಪೆಟಾಲ್ಜಿಯಾ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಪೆಟಾಲ್ಜಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಈ ಪೆಟಾಲ್ಜಿಯಾ ಏನಿದೆ, ಈ ಪೆಟಾಲ್ಜಿಯಾ ಅಂತ ಅನ್ನುವಂತ ಕ್ಲಾಸ್ ಚರ್ಮದ ಮುಖಾಂತರ ತನ್ನ ಬಾಡಿಯನ್ನ ಈಸಿಯಾಗಿ ಹಿಂಗೆ ಫ್ಲೈ ಮಾಡ್ಬಿಡತ್ತೆ. ಆಯ್ತಾ? ಅಂದ್ರೆ ಬೆರಳುಗಳ ಮಧ್ಯ ಚರ್ಮ ಅಥವಾ ಪೆಟಾಲ್ಜಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಈಸಿಯಾಗಿ ಹಾರ ಗುಣ ಹೊಂದಿದೆ ಅಂತ. ಹಂಗಿದ್ದಾಗ ಇದಕ್ಕೆ ಪಾಪ ಹಗಲೊತ್ತು ಕಣ್ಣೇ ಕಾಣಿಸಲ್ಲ, ರಾತ್ರಿ ಹೊತ್ತುನು ಕಣ್ ಕಾಣಿಸಲ್ಲ. ಟೋಟಲ್ ಆಗಿ ಇದಕ್ಕೆ ದೃಷ್ಟಿನೇ ಇಲ್ಲ. ಓಕೆ, ಹಾಗಾದ್ರೆ ಏನ್ ಮಾಡತ್ತೆ? ಫುಡ್ಡಿಗೋಸ್ಕರ ಈ ಪೆಟಾಲ್ಜಿ ಏನಿದೆ ಇದನ್ನ ಹಿಂಗೆ ಬಡಿಯತ್ತೆ. ಅಂದ್ರೆ ತಾನು ಎಲ್ಲಿ ಕುತ್ಕೊಂಡಿರತ್ತೋ ಅಲ್ಲಿ ಹಿಂಗೆ ಬಡಿಯತ್ತೆ. ಹಿಂಗ್ ಬಡದ ತಕ್ಷಣ ಏನಾಗುತ್ತೆ? ಹಿಂಗ್ ಬಡದ ತಕ್ಷಣ ಹೋಗ್ಬಿಟ್ಟು ಶಬ್ದ, ಇಲ್ಲಿ ಯಾವ್ದೋ ಒಂದು ಕೀಟ ಇದೆ ಅಂತ ಅನ್ಕೊಳ್ಳಿ, ಈ ಬಡದ ತಕ್ಷಣ UV ರೇಡಿಯೇಷನ್ಸ್ ಗಳನ್ನ ಉತ್ಪತ್ತಿ ಮಾಡತ್ತೆ. ಅಂದ್ರೆ
ಅಲ್ಟ್ರಾಸಾನಿಕ್ ಅಂದ್ರೆ ಶ್ರವಣಾತೀತ ತರಂಗಗಳನ್ನು ಉತ್ಪತ್ತಿ ಮಾಡತ್ತೆ ಅಲ್ವಾ. ಅಲ್ಟ್ರಾಸಾನಿಕ್ ತರಂಗಗಳನ್ನು ಉತ್ಪತ್ತಿ ಮಾಡುತ್ತಲ್ಲ, ಅದು ಅಬ್ಸರ್ವ್ ಮಾಡುತ್ತೆ. ಓ ನಾನೀಗ ಬಡ್ದಿದೀನಿ, ಎಲ್ಲಿ ಹೋಗೋದು ಬಡ್ಕೊಳ್ಳುತ್ತೆ ಅಂತ. ಇಲ್ಲಿ ಯಾವ್ದಾದ್ರು ಕೀಟ ಇತ್ತು ಅಂದ್ರೆ ಇದಕ್ಕೆ ಹೋಗಿ ಟಚ್ ಆದ ತಕ್ಷಣ ಓಕೆ ತರಂಗಗಳು ಸ್ಟಾಪ್ ಆಗಿದೆ, ಹಂಗಾರೆ ಈ ಡಿಸ್ಟೆನ್ಸ್ ಅಲ್ಲಿ ಯಾವ್ದೋ ಜೀವಿ ಇದೆ ಅಂತ ತಾನೇ ಮೈಂಡ್ ಮ್ಯಾಪ್ ಮಾಡ್ಕೊಳ್ಳುತ್ತೆ. ಓಕೆ, ಮಾಡ್ಕೊಂಡು ನೇರವಾಗಿ ಬಂದು ಹಾರಿ ಇದನ್ನ ತಿಂದು ಹೋಗ್ಬಿಡತ್ತೆ. ಅದಕ್ಕೆ ರಾತ್ರಿ ಟೈಮ್ ಅಲ್ಲಿ ಅಲ್ಟ್ರಾಸಾನಿಕ್ ಅಥವಾ ಶ್ರವಣಾತೀತ ತರಂಗಗಳನ್ನ ಬಳಸ್ಕೊಂಡು ತನ್ನ ಆಹಾರವನ್ನ ಹುಡುಕೊಳ್ಳುತ್ತೆ. ಕಳ್ಳ ಇದ್ರೆ ಅವನ ಮೇಲೆ ರಾಕ್ ಮ್ಯೂಸಿಕ್ ಶಬ್ದದ ಮಟ್ಟ ಅಂತ ಕೇಳಿದ್ದಾರೆ, ತಗೊಳ್ಳಿ. ಹಾಗಂತ ನೀವೆಲ್ಲೂ ಹೋಗ್ಬೇಡಿ. ಆನ್ಸರ್ ಏನಪ್ಪಾ ಅಂದ್ರೆ 120 ಡೆಸಿಬಲ್. ಓಕೆ, 120 ಡೆಸಿಬಲ್ ರಾಕ್ ಮ್ಯೂಸಿಕ್. ನಮ್ ಗೌರ್ಮೆಂಟ್ ನಮಗೆ ಎಷ್ಟು ಪರ್ಮಿಷನ್ ಕೊಟ್ಟಿದೆ? ಗೌರ್ಮೆಂಟ್ ಎಷ್ಟು ಶಬ್ದವನ್ನು, ವೆರಿ ಗುಡ್, ಎಷ್ಟು ಶಬ್ದವನ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಪರ್ಮಿಷನ್ಸ್ ಕೊಟ್ಟಿದೆ? 55. ಕಾರ್ಖಾನೆಗಳಿಗೆ ಮ್ಯಾಕ್ಸಿಮಮ್ ಅಂದ್ರೆ 70. ಇಂಡಸ್ಟ್ರಿನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 70 ಗಳಷ್ಟು ಏನ್ ಉತ್ಪತ್ತಿ ಮಾಡಬಹುದು ನೀವು, ಡೆಸಿಬಲ್ ಗಳಷ್ಟು ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಿದೆ. ಅದು ನೈಟ್ ಟೈಮ್. ಸರಿ, ನೆಕ್ಸ್ಟ್, ಇಬ್ಬರ ನಡುವಿನ ಪಿಸುಮಾತು ಎಷ್ಟು ಡೆಸಿಬಲ್ ಹೊಂದಿದೆ? ಓಕೆ ನಂದಿನಿ, ಆಕ್ಚುಲಿ 80 ಇದೆ. ಹಾ, ಅದೇ ಹೇಳ್ತಿದ್ದ ಅಂಬರೀಶ್, 80 ಇದೆ. ಆದ್ರೆ ನೈಟ್ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ಅದು 70 ಮಾತ್ರ ಪ್ರೊಡ್ಯೂಸ್ ಮಾಡ್ಬೇಕು, 70 ಗಿಂತ ದಾಟಂಗಿಲ್ಲ. ಬೈ ಚಾನ್ಸ್ 80 ಇದೆ ಅಂದ್ರೆ 80 ಡೆಡ್ ಎಂಡ್, ಬಟ್ ಅದಕ್ಕಿಂತ ಲೋವರ್ ಲೆವೆಲ್ ಎಲ್ಲ ಪ್ರೊಡ್ಯೂಸ್ ಮಾಡ್ಬೇಕು ಅಂತ. ಎಸ್, ವೆರಿ ಗುಡ್. ಪಿಸುಮಾತು ಎಷ್ಟಿದೆ ಅಂತ ಕೇಳಿದ್ರೆ ದಟ್ ಇಸ್ 30. ಡೇ ಟೈಮ್ ಅಲ್ಲಿ 80 ಯೂಸ್ ಮಾಡಬಹುದು, ಬಟ್ ಸಂಜೆ ಆಗ್ತಿದ್ದಂಗೆನೆ ಮಸ್ಟ್ ಅಂಡ್ ಶುಡ್ 80 ಯೂಸ್ ಮಾಡೋ ಆಗಿಲ್ಲ. ಓಕೆ, ಬಿಲೋ 70ನೇ ಇರ್ಬೇಕು. ಹಾಗಾದ್ರೆ ಇದು ಇಬ್ಬರ ನಡುವಿನ ಕಮ್ಯುನಿಕೇಶನ್, ಇಬ್ಬರ ನಡುವಿನ ಸಂವಾದ. ಓಕೆ, ಹಾಗಾದ್ರೆ 140 ಇದ್ರದ್ದು ಜೆಟ್ ಏರೋಪ್ಲೇನ್ಸ್ ಅಥವಾ ಜೆಟ್ ವಿಮಾನಗಳು. ಓಕೆ, ನೆಕ್ಸ್ಟ್, ಸ್ಪಷ್ಟವಾದ ಪ್ರತಿಧ್ವನಿ ಕೇಳಬೇಕಾದರೆ ಇರಬೇಕಾದ ಕನಿಷ್ಠ ದೂರವೆಷ್ಟು? ವೆರಿ ಗುಡ್. ಆನ್ಸರ್ ಏನು ಅಂತ ಹೇಳಿದ್ರೆ 17. ನಾವು ಸೌಂಡ್ ಅನ್ನು ಉತ್ಪತ್ತಿ ಮಾಡೋ ಪ್ಲೇಸ್ ಇಂದ ಆ 17 ಮೀಟರ್ ದೂರ ಇತ್ತು ಅಂದ್ರೆ ಈ ಶಬ್ದ ಇಲ್ಲಿ ಹೋಗ್ಬಾರ್ದು, ವಾಪಸ್ ಬರುತ್ತೆ. ಇದನ್ನ ಶಬ್ದದ ಪ್ರತಿಫಲನ ಅಂತೇಳಿ ಕರಿತೀವಿ, ರಿಫ್ಲೆಕ್ಷನ್ ಆಫ್ ದ ಸೌಂಡ್ ಅಂತ. ಇದಕ್ಕೆ ಇರಬೇಕಾಗಿರುವಂತ ಡಿಸ್ಟೆನ್ಸ್ 17.2 ಮೀಟರ್. ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಮಾಡಿದರೆ, ತಗೊಳ್ಳಿ. ವೆರಿ ಗುಡ್. ಪೊಲೀಸ್ ವಾಹನದ ಸೈರನ್ ಯಾವುದಕ್ಕೆ ಎಕ್ಸಾಂಪಲ್ ಅಂದ್ರೆ ಡಾಪ್ಲರ್. ಓಕೆ, ಡಾಪ್ಲರ್ ಸಿದ್ಧಾಂತಕ್ಕೆ, ಸರಿ, ಡಾಪ್ಲರ್ ಪರಿಣಾಮಕ್ಕೆ ಎಕ್ಸಾಂಪಲ್ ಆಗುತ್ತೆ. ಇನ್ನೊಂದು, ಸರಿ, ರಾತ್ರಿ ಸಮಯದಲ್ಲಿ ಚಲಿಸುತ್ತಿರುವ ಕಾರಿನ ಹೆಡ್ಲೈಟ್, ರಾತ್ರಿ ಸಮಯದಲ್ಲಿ ಚಲಿಸುತ್ತಿರುವ ಕಾರಿನ ಹೆಡ್ಲೈಟ್ ಕೆಳಗಿನ ಯಾವುದಕ್ಕೆ ಉದಾಹರಣೆ? ಗುಡ್, ಟಿಂಡಾಲ್ ಎಫೆಕ್ಟ್. ಓಕೆ, ಏನ್ ಹೇಳತ್ತೆ? ಬೆಳಕು ಕಣಗಳ ರೂಪದಲ್ಲಿ ಚಲಿಸುತ್ತೆ ಅನ್ನೋದನ್ನ ಹೇಳ್ತಾರೆ. ಬೆಳಕು ಏನನ್ನ ಚಲಿಸುತ್ತೆ ಅಂತ ಹೇಳುತ್ತೆ?
ಕಣಗಳ ರೂಪದಲ್ಲಿ ಚಲಿಸುತ್ತೆ ಅಂತ ಹೇಳ್ತಾರೆ. ಆದ್ರೆ ಡಾಪ್ಲರ್ ಶಬ್ದದ ತರಂಗಗಳು ಹತ್ತಿರವಿದ್ದಾಗ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದಾಗ ಜೋರಾಗಿ ಕೇಳಿಸುತ್ತೆ. ಅದನ್ನ ಫಾರ್ ಎಕ್ಸಾಂಪಲ್, ಸೊ ಯಾವ್ದೋ ಒಂದು ವೆಹಿಕಲ್ ನಮ್ ಹತ್ರ ಬರ್ತಿದೆ ಅಂದ್ರೆ ಸೌಂಡ್ ಜೋರಾಗಿ ಕೇಳಿಸುತ್ತೆ, ದೂರ ಹೋಗ್ತಿದೆ ಅಂದ್ರೆ ನಿಧಾನ ಕೇಳಿಸುತ್ತೆ. ಓಕೆ, ಅಂದ್ರೆ ಬೆಳಕಿನ ತರಂಗಗಳ ಮೇಲೆ ಡಿಸ್ಟೆನ್ಸ್ ಏನ್ ಮಾಡ್ತೀವಿ ನಾವು, ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಷ್ಟು ದೂರ ಇರ್ಬೋದು, ಎಷ್ಟು ಸ್ಪೀಡಲ್ಲಿ ಬರ್ತಿರ್ಬೋದು ಅಂತ. ಓಕೆ, ಸರಿ. ಆರ್ಕಿಮಿಡೀಸ್ ಅಂತ ಎಲ್ರಿಗೂ ಗೊತ್ತಿದೆ, ತೇಲೋದು. ವಸ್ತುವಿನ ತೇಲುವಿಕೆಯನ್ನು ಹೇಳ್ತಕ್ಕಂಥದ್ದು ಆರ್ಕಿಮಿಡೀಸ್ ಪ್ರಿನ್ಸಿಪಾಲ್ ಅಂತ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಅಯ್ಯೋ ರಾಮಾಂಜನೇಯ, ಇದಕ್ಕೆ ಎಕ್ಸಾಂಪಲ್ ಸುರೇಶ. ವಸ್ತುಗಳು ತೇಲೋದು, ಚೊಂಬು ತೇಲೋದು, ನೀನ್ ತೇಲೋದು, ಶಿಪ್ ತೇಲೋದು, ಮತ್ತೇನ್ ಹೇಳಿ ನಾ ನಿಮ್ಗೆ? ತೇಲೋದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತೀರಿ, ಎಷ್ಟು ಸಿಲ್ಲಿ ಕ್ವಶನ್ ಕೇಳ್ತೀರಾ. ವಿಮಾನ ಮಧ್ಯಂತರದಲ್ಲಿ ಹಾರಾಡೋದು ಅದು ಬೇರೆ. ವಿಮಾನಗಳು ಮಧ್ಯಂತರದಲ್ಲಿ ಹಾರಾಡ್ತಾ ಇರತ್ತಲ್ಲ, ವಿಮಾನಗಳು ಮಧ್ಯಂತರದಲ್ಲಿ ಹಾರಾಡುತ್ತಲ್ಲ, ಅದು ಬೇರೆ. ಅದನ್ನ ಬೇರೆ ಎಫೆಕ್ಟ್ ಅಂತೀವಿ. ಓಕೆ, ನೆಕ್ಸ್ಟ್, ಎಲ್ಲ ಗೊತ್ತಿರುತ್ತೆ, ಸುಮ್ನೆ ಬೇಕಂತ ಕಾಲೆಳಿತಾರೆ. ಹಿಂದುಳಿದವರೆಲ್ಲ ಮುಂದುಳಿದವರೆಲ್ಲ, ನೀವು ಬಹಳ ಮುಂದಿದ್ದವರು, ನನಗ್ ಬೇಕಂತ ಕಾಲೆಳಿತೀರ ಅಷ್ಟೇ. ರೈಟ್. ಈ ಕೆಳಗಿನ ಯಾವುದು ಸಂಪೂರ್ಣ ಆಂತರಿಕ ಪ್ರತಿಫಲನ? ಟೋಟಲ್ ಇಂಟರ್ನಲ್, ಬರೀಡೊವ್ವೆ ಮಾಡ್ತಾರೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರುತ್ತದೆ. ಏನಪ್ಪಾ ಅಂತ ಹೇಳಿದ್ರೆ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಏನು ಅಂತ ಯಾರು ಹೇಳ್ತೀರಾ? ಹಂಗಂದ್ರೆ ಏನು ಅಂತ ಯಾರು ಹೇಳ್ತೀರಾ? TIR ಅಂದ್ರೆ ಏನು? ಉದಾಹರಣೆಗಳು ಗೊತ್ತು, ಒಪ್ಕೋತೀನಿ. ಮರೀಚಿಕೆ ಆಗಿರ್ಬೋದು, ವಜ್ರ ಹೊಳೆಯೋದು, ಸೈಕಲ್ ಫಲಕಗಳು, ಗಾಳಿ ಗುಳ್ಳೆಗಳು, ಇವೆಲ್ಲನೂ ಕೂಡ TIR. ಓಕೆ, ಹಂಗಂದ್ರೆ ಏನು? ವೆರಿ ಗುಡ್. ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಬೆಳಕು ಚಲಿಸೋದಕ್ಕೆ ನಾವು TIR ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ವಿದ್ಯುತ್ ಇಸ್ತ್ರಿ ಬಾಕ್ಸ್ ನಲ್ಲಿ ಹೊಳೆಯುವ ಲೋಹ. ಸರಿ, ಬಳಸುವ ಲೋಹ ಯಾವುದು? ತಗೊಳ್ಳಿ. ಎರದಿನ ಫುಲ್ ಖುಷಾರ್, ನೈಕ್ರೋಮ್. ಫುಲ್ ಎಂಜಾಯ್, ನಿಜ ಹಂಗೆ ಅನ್ಕೋ. ಆನ್ಸರ್ ಏನು ಅಂತ ಹೇಳಿದ್ರೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಕೆ ಆಗ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಆಬ್ವಿಯಸ್ಲಿ ನೈಕ್ರೋಮ್. ಐರನ್ ಬಾಕ್ಸ್ ಇರ್ಬೋದು, ಕಾಯಿಲ್. ಒಂದ್ಸಲ ಕಾಯಿಲ್ ಕೇಳಿದ್ರು SD ಒಳಗಡೆ, ಸಾರಿ SD ನ FD ನ ಕೇಳಿದ್ರು, ಕಾಯಿಲ್. ವಾಟರ್ ಹೀಟರ್ ಕಾಯಿಲ್, ಅಲ್ಲಿ ಯಾವ್ದನ್ನ ಬಳಸ್ಕೋತಾರೆ ಅಂದ್ರೆ ನೈಕ್ರೋಮ್. ನೆಕ್ಸ್ಟ್ ಕ್ವಶನ್, ಟಂಗ್ಸ್ಟನ್ ಅಲ್ವಾ, ಬಲ್ಬ್ ಗಳಲ್ಲಿ ಬಳಸ್ಕೊಳ್ತಾರೆ. ಟಂಗ್ಸ್ಟನ್ ಅನ್ನುವಂತ ವೈರ್ ಇರುತ್ತಲ್ವಾ, ಬಲ್ಬ್ ಗಳಲ್ಲಿ ಬಳಸ್ಕೊಳ್ತಾರೆ. ಸೊ ಏನಕ್ಕೋಸ್ಕರ ಬಳಕೆ ಮಾಡ್ಕೊಳ್ತಾರೆ? ಇದು ತುಂಬಾ ಹೆಚ್ಚು ಕರಗುವ ಬಿಂದುವನ್ನ ಹೊಂದಿದೆ. ಅಂದ್ರೆ 3422 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕರಗುವ ಬಿಂದುವನ್ನು ಹೊಂದಿದೆ. ಅದಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ, ರೆಸಿಸ್ಟೆನ್ಸ್ ಪವರ್ ಜಾಸ್ತಿ. ಅಂದ್ರೆ ಆ ಲೈಟ್ ಅಲ್ಲಿ ಇರ್ತಕ್ಕಂಥ ಸ್ಟಿರಿಯೋಲಿಥೋಗ್ರಫಿ ಇದು ಯಾವುದಕ್ಕೆ ಸಂಬಂಧಿಸಿದೆ? ಸ್ಟಿರಿಯೋಲಿಥೋಗ್ರಫಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಗುಡ್. ಆನ್ಸರ್ ಏನು? DNA ಫಿಂಗರ್ ಪ್ರಿಂಟಿಂಗ್. ಇದನ್ನ SDA ಒಳಗಡೆ ಹ್ಯಾಲೋಗ್ರಫಿ ಅಂತ ಕೊಟ್ಟಿದ್ದಾರೆ. ಹ್ಯಾಲೋಗ್ರಫಿ ಅಂತ ಕೊಟ್ಟಿದ್ದಾರೆ. ಹ್ಯಾಲೋಗ್ರಫಿ ಅಂತ ಕೊಟ್ರು ರೈಟ್, ಸ್ಟಿರಿಯೋಲಿಥೋಗ್ರಫಿ ಅಂತ ಕೊಟ್ರು ರೈಟ್. ನೆಕ್ಸ್ಟ್, ಲೇಸರ್ ಚಿಕಿತ್ಸೆಯಲ್ಲಿ
ಚಿಕಿತ್ಸೆಗೆ ಬದಲಾಗಿ ಸೂರ್ಯ ಶಸ್ತ್ರಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಅವರೇ ನಿಮ್ಮವರು. ವೆರಿ ಗುಡ್. ಆನ್ಸರ್ ಏನಂತ ಹೇಳಿದ್ರೆ ಚೀನಾ. ಸೊ ಲೇಸರ್ ಚಿಕಿತ್ಸೆ ಮನುಷ್ಯನಿಗೆ ಹಾನಿ ಉಂಟು ಮಾಡತ್ತೆ, ಅದಕ್ಕೆ ಸೂರ್ಯ ಚಿಕಿತ್ಸೆ ಮಾಡೋಣ ಅಂದ್ರೆ ನ್ಯಾಚುರಲ್ ಆಗಿ ನಾವೇನ್ ಪಡ್ಕೊಳ್ಳೋಣ, ಆಯುರ್ವೇದಿಕಲಿ ಟ್ರೀಟ್ಮೆಂಟ್ ಪಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಆಗಿ ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ಶಸ್ತ್ರಚಿಕಿತ್ಸೆ ಮಾಡೋದನ್ನ ಹೇಳ್ಕೊಟ್ಟಂತವ್ರು ಚೀನಾ. ಮತ್ತೆ ಈಗೆಲ್ಲ ಇಂಜೆಕ್ಷನ್ ಹಾಕ್ಸ್ಕೋತೀವಲ್ಲ, ಇಂಜೆಕ್ಷನ್, ಅದನ್ನ ಮೊದಲನೇ ಬಾರಿಗೆ ಕಂಡಿಡಿದ್ರು ಆಕ್ಯುಪಂಕ್ಚರ್ ಅಂತ ಹೆಸರಿಡ್ತಾರೆ. ಇದು ಕ್ವಶನ್ ಆಗಿದೆ FDA ಒಳಗಡೆ, ಸಾರಿ PDO ಒಳಗಡೆ ಕ್ವಶನ್ ಆಗಿದೆ. ಆಕ್ಯುಪಂಕ್ಚರ್ ಅನ್ನ ಮೊದಲನೇ ಬಾರಿಗೆ ಹೇಳ್ಕೊಟ್ಟವ್ರು ಯಾರು ಅಂತ. ಆಕ್ಯುಪಂಕ್ಚರ್ ಅಂತ ಹೇಳಿದ್ರೆ ಸುಚ್ಚುಮದ್ದು ಸುಚ್ಚುವುದು ಅಂತ ಹೇಳಿ ಅರ್ಥ. ಓಕೆ, ನೆಕ್ಸ್ಟ್. ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಇಸ್ರೋ ಘಟಕ ಯಾವುದಕ್ಕೆ ಸಂಬಂಧಿಸಿದೆ? ನೈಟ್ ಕ್ಲಾಸ್ ಮಾಡಿದ್ರೆ ಕಂಪ್ಯೂಟರ್ ತಗೋತೀನಿ ಡೆಫಿನೆಟ್ಲಿ, ಬಟ್ ನಂಗೆ ಮಾಡೋಕ್ಕಾಗಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ನಂಗೆ ಸ್ವಲ್ಪ ರೆಸ್ಟಿಂಗ್ ಅಲ್ಲಿ ಇದ್ದೀನಿ, ಹಂಗಾಗಿ ಮಾಡ್ಲಿಕ್ಕಾಗ. ಆಕ್ಚುಲಿ ತಗೊಂಡಿದ್ದೇ ಹೆಚ್ಚು. ನಾನೇನಾರ ಕ್ಲಾಸ್ ತಗೊಂಡಿದ್ದೀನಿ ಅಂತ ಗೊತ್ತಾದ್ರೆ ಚುನಾವಣೆಯ ನಂತರ ಕಾರ್ಯಾಚರಣೆಗಳು ಅಂತ ಲಾಂಚ್ ಮಾಡಿದ್ಮೇಲೆ, ಓಕೆ, ಲಾಂಚ್ ಮಾಡಿದ್ಮೇಲೆ ಎಲ್ಲೆಲ್ಲಿ ಹೋಗುತ್ತೆ, ಏನೇನ್ ಮಾಡುತ್ತೆ, ಅದರ ಸ್ಥಿತಿಗತಿಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಸೊ ನಾವು ಹಾಸನ ಜಿಲ್ಲೆಯಲ್ಲಿ MCF ಅನ್ನ ಇಟ್ಟಿದೀವಿ. ಏನು MCF ಅಂದ್ರೆ ಮಾಸ್ಟರ್ ಕಂಟ್ರೋಲರ್ ಫೆಸಿಲಿಟಿ ಅಂತ. ರೆಸ್ಟ್ ಮಾಡಲ್ಲ, ಏನು ಇಲ್ಲ, ದುಡ್ದಿದ್ದೆಲ್ಲ ಬರೀ. ಓಕೆ, ವೆರಿ ಗುಡ್. ನೆಕ್ಸ್ಟ್, ಚಳಿಗಾಲದಲ್ಲಿ ಮರದ ಕುರ್ಚಿಗಿಂತ ಕಬ್ಬಿಣದ ಕುರ್ಚಿ ತಣ್ಣಗೆ ಕೊರೆದಂತ ಅನಿಸುತ್ತದೆ, ಕಾರಣ? ಕರೆಂಟ್ ಬಂತು. ವೆರಿ ಗುಡ್. ಆನ್ಸರ್ ಏನಪ್ಪಾ ಅಂದ್ರೆ ಕಬ್ಬಿಣ ಮರಕ್ಕಿಂತ ಉಷ್ಣವಾಹಕ. ಸೊ ಉಷ್ಣವಾಹಕ ಆಗಿರೋದ್ರಿಂದ ಬೇಗ ಹೀಟನ್ನ ಏನ್ ಮಾಡ್ಕೊಳುತ್ತೆ, ಬಿಟ್ಕೊಡತ್ತೆ. ಸೊ ಬೇಗ ಏನಾಗುತ್ತಪ್ಪ ಅಂದ್ರೆ ಉಷ್ಣವನ್ನ ಹೀರಿಕೆ ಮಾಡಿ ತಣ್ಣಗೆ ಏನ್ ಮಾಡುತ್ತೆ, ಫೀಲ್ ಕೊಡತ್ತೆ. ಓಕೆ, ನೆಕ್ಸ್ಟ್. ಶತಮಾನದ ತಂತ್ರಜ್ಞಾನ ಎಂದು ಯಾವುದನ್ನು ಭಾವಿಸಲಾಗಿದೆ? ಶತಮಾನದ ತಂತ್ರಜ್ಞಾನ ಎಂದು ಯಾವುದನ್ನು ಭಾವಿಸಲಾಗಿದೆ? ಆನ್ಸರ್ ಮಾಹಿತಿ ತಂತ್ರಜ್ಞಾನ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಹಳೆಯದು, ಅಂದ್ರೆ ನಾವೇನ್ ಟೆಲಿಗ್ರಾಮ್ ಕಳಿಸ್ತೀವಲ್ವಾ, ಲೆಟರ್ ಗಿಟಾರ್ ಈ ತರದೆಲ್ಲ ಕಳಿಸ್ತೀವಲ್ಲ ಟೆಲಿಗ್ರಾಮ್, ಅದನ್ನ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತೀವಿ. ಈಗ ಅದು ಮಾಡಿಫೈ ಆಗಿದೆ, ಓಕೆ, ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಹಳೇ ಕಾಲದಿಂದನೇ ಇದ್ದಿದ್ ಯಾವ್ದಪ್ಪ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಒಂದು. ನಿಮಗೆ ಅಭ್ಯಾಸನ. ಹುಟ್ಟುತ್ತಿರುವ ಅಥವಾ ಮುಳುಗುತ್ತಿರುವ ಸೂರ್ಯ ಕೆಂಪಾಗಿ ಕಾಣಲು ಕಾರಣ? ಆನ್ಸರ್ಸ್ ಕೂಡ ಡಿನೇ ಇದೆ, ಅದನ್ನೇ ಹೇಳ್ತಿರೋದು. ಎಲ್ಲ ಆನ್ಸರ್ಸ್ ಕರೆಕ್ಟ್ ಆಗಿದೆ, ಆದ್ರೆ ಒಂದು ಪರ್ಫೆಕ್ಟ್ ಎಲಾಬ್ರೇಟೆಡ್ ಆನ್ಸರ್ ನ ಕೊಡಿ. ಡಿಸ್ಕ್ರೈಬ್ ಆಗಿರೋದು ಎಲಾಬ್ರೇಟೆಡ್ ಆನ್ಸರ್ ಅನ್ನ ಕೊಡಿ. ಓಕೆ, ನೋಡಿ, ದಟ್ಟವಾದ ವಾತಾವರಣದ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅವ್ರು ಏನ್ ಕ್ವಶನ್ ಕೇಳಿದ್ದಾರೆ? ಓಕೆ, ಹುಟ್ಟುತ್ತಿರುವ ಇಲ್ಲ ಮುಳುಗುತ್ತಿರುವ ಸೂರ್ಯ ಹುಟ್ಟಬೇಕಾದ್ರೆ ಇಲ್ಲ ಮುಳುಗ್ಬೇಕಾದ್ರೆ ಮೋಡ ತಿಳಿಯಾಗಿರಲ್ಲ. ಓಕೆ, ಮೋಡ ತಿಳಿಯಾಗಿರಲ್ಲ. ಹೇಗಿರತ್ತೆ ಮೋಡ? ತುಂಬಾ ಕ್ಲೌಡೆಡ್ ಆಗಿರತ್ತೆ, ಅದಕ್ಕೆ ದಟ್ಟ ಅಂತ ಕರೀತಾರೆ. ಓಕೆ, ಹುಟ್ಟುತ್ತಿರುವ ಅಥವಾ ಮುಳುಗುತ್ತಿರುವ ಅಂತ ಹೇಳಿದರೆ ಅಂದ್ರೆ ನಾನು ಸೂರ್ಯನ ಬಗ್ಗೆನೇ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು ಅಂತ. ಸೊ ಮೋಡ ದಟ್ಟವಾಗಿರತ್ತೆ, ಅದರ ಮೂಲಕ ಹಾಯ್ಬೇಕಾದ್ರೆ ದಟ್ಟ ವಿಚ್ ಮೀನ್ಸ್ ಡೆನ್ಸ್ ಆಗಿರತ್ತೆ ಅಂತ. ಹಾಯ್ಬೇಕಾದ್ರೆ ಗಾಳಿಲಿರ್ತಕ್ಕಂಥ ಮಾಲಿಕ್ಯೂಲ್ಸ್
ಕೆಂಪು ಬಣ್ಣಕ್ಕಿಂತ ನೀಲಿ ಮತ್ತು ಹಸಿರು ಬಣ್ಣವನ್ನ ಹೆಚ್ಚು ಹರಡಿಸ್ಬಿಡತ್ತೆ. ಅಂದ್ರೆ ವಾತಾವರಣದಲ್ಲಿ ವಿಲೀನಗೊಳಿಸ್ಬಿಡತ್ತೆ ಅಂತ. ವಾತಾವರಣದಲ್ಲಿ ವಿಲೀನಗೊಂಡಿರ್ತಕ್ಕಂಥ ಬೆಳಕು ನಮಗೆ ಕಾಣಿಸಲ್ಲ, ಯಾವ್ದು ವಿಲೀನಗೊಂಡಿರಲ್ವೋ ಅದೇ ಕಾಣಿಸುತ್ತೆ. ಓಕೆ, ಕ್ವಶನ್ ಅನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ರ ಕ್ವಶನ್ ಗೆ ಏನ್ ಸಂಬಂಧ ಇದೆ ಅದನ್ನ ಆನ್ಸರ್ ಮಾಡಿ. ಓಕೆ, ಬೇಕಂತಾನೆ ಈ ತರ ಉಲ್ಟಾ ಅಂದ್ರೆ ಈ ತರ ಕ್ವಶನ್ಸ್ ಅನ್ನ ಕೊಡ್ತಾರೆ, ರೈಟ್ ಇರೋದು, ಎರಡೆರಡು ರೈಟ್ ಇರೋದು, ಹಿಂಗಿಲ್ಲ. ಬಟ್ ಪರ್ಫೆಕ್ಟ್ ಅನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ಸರಿ, ರೂಬಿ ಲೇಸರ್ ನ ಕೆಂಪು ಬಣ್ಣಕ್ಕೆ ಕಾರಣ ರೂಬಿ ಲೇಸರ್ಗೆ ಕಾರಣ ತಗೊಳ್ಳಿ ಪೋಲ್. ಕ್ರೋಮಿಯಂ ಹೇಳಿದೆ ತಾನೆ, ಪುಡಿಗಳ ರೂಪದಲ್ಲಿ ಕೆಂಪು ಬಣ್ಣ, ವಿಚ್ ಮೀನ್ಸ್ ಪಟಾಕಿಗಳೆಲ್ಲ ಪುಡಿ ಪುಡಿ ಇರುತ್ತಲ್ಲ, ಅಲ್ಲಿ ರೆಡ್ ಕಲರ್ ಅಂತ ಕೇಳಿದ್ರೆ ಸ್ಟ್ರಾನ್ಶಿಯಂ ಅಂತ ನೆನ್ಪಿಟ್ಕೊಳ್ಳಿ. ಲೇಸರ್ ಗಳಲ್ಲಿ ತುಂಬಾ ರೀತಿ ಲೇಸರ್ ಗಳಿರತ್ತೆ. ಓಕೆ, ನೀವು ಮನೆ ಒಳಗಡೆ ಹಿಂಗೆ ನೀವೇನಾರು ಆಟ ಆಡ್ಬೇಕಾದ್ರೆ ಲೇಸರ್ ಲೈಟ್ ಬರುತ್ತಲ್ಲ, ಲೇಸರ್ ಲೈಟ್ ನಾವು ಚಿಕ್ಕವರಿದ್ದಾಗ ಗೋಡೆ ಮೇಲೆ ಚಿತ್ರಗಳನ್ನ ಬಿಟ್ಟು ತೋರಿಸ್ತಾ ಇದ್ವಲ್ಲ, ನೆನ್ಪಿದೆ? ಚಿತ್ರಗಳನ್ನ ಬಿಟ್ಟು ಹಿಂಗ್ ಗೋಡೆ ಮೇಲೆ ತೋರಿಸ್ತಿದ್ವಲ್ಲ, ಅದು ರೆಡ್ ರೆಡ್ ಕಲರ್ ಬರೋದಲ್ವಾ. ಸೊ ಆ ರೆಡ್ ಕಲರ್ ಕೊಡಲಿಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಕ್ರೋಮಿಯಂ. ಓಕೆ, ಇದು ಘನ ವಸ್ತುಗಳಲ್ಲಿ ಬಳಕೆ ಮಾಡೋದು. ಇದು ಪೂರ್ತಿ ಪೌಡರ್ ತರ ಇರ್ತಕ್ಕಂಥ ವಸ್ತುಗಳಲ್ಲಿ ಪಟಾಕಿಗೆ ಅಥವಾ ಈ ತರದಕ್ಕೆ ರೆಡ್ ಕಲರ್ ಇದೆ ಅಂತ ಕೇಳಿದ್ರೆ ಸ್ಟ್ರಾನ್ಶಿಯಂ ಇಲ್ಲ ಕ್ರೋಮಿಯಂ. ರೆಡ್ ಅಂತ ಬಂದ್ರೆ ಎರಡೇ ನೆನ್ಪಿಟ್ಕೊಳ್ಳಿ, ಒಂದು ಸ್ಟ್ರಾನ್ಶಿಯಂ ಇಲ್ಲ ಕ್ರೋಮಿಯಂ. ಓಕೆ, ನೆಕ್ಸ್ಟ್. ಹಾಗಾದ್ರೆ ಇನ್ನ ಒಂದು ಕ್ವಶನ್ ತಗೊಳ್ಳಿ. ಮಾಣಿಕ್ಯ, ಮಾಣಿಕ್ಯ ಕೇಳಿದ್ರಲ್ವಾ, ನಾವೆಲ್ಲ ಹರಳು ಹಾಕೋತೀವಲ್ಲ. ಮಾಣಿಕ್ಯಗಳಿಗೆ ಕೆಂಪು ಬಣ್ಣವನ್ನು ನೀಡಲು ಕೆಳಗಿನ ಯಾವುದನ್ನು ಬಳಸುತ್ತಾರೆ? ಎಷ್ಟು ಸಲ ಕೇಳಿದ್ರೆ ಎಕ್ಸಾಮ್ ಅಲ್ಲಿ. ಮಾಣಿಕ್ಯ ಅಂದ್ರೆ ರೆಡ್, ಪಚ್ಚೆ ಅಂದ್ರೆ ಹಸಿರು, ನೀಲಮಣಿ ಅಂದ್ರೆ ನೀಲಿ. ವಜ್ರಗಳು ನಮಗೆ ಬೇರೆ 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 ಕಲರ್ ಸಿಗ್ತವಲ್ಲ, ರಾಶಿ ಹರಳು ಹಾಕ್ಸ್ಕೊಳ್ಳಿ, ರಾಶಿ ಹರಳು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರಲ್ವಾ. ಸೊ ಅದ್ರಲ್ಲಿ ನೀಲಮಣಿ ಅಂದ್ರೆ ನೀಲಿ ಕಲರ್ ಇರೋದು ಹರಳು ಅಂತ. ಓಕೆ, ಸೊ ಪಚ್ಚೆ ಅಂದ್ರೆ ಹಸಿರು ಬಣ್ಣದ ಹರಳು ಅಂತ. ಅದೇ ತರ ಮಾಣಿಕ್ಯ, ಮಾಣಿಕ್ಯ ಅಂತ ಅಂದ್ರೆ ಕೆಂಪು ಬಣ್ಣದ ಹರಳು ಅಂತ. ಆ ಮಾಣಿಕ್ಯ ಏನಿದೆ ದಟ್ ಈಸ್ ಕ್ರೋಮಿಯಂ ಇಂದ ಕಲರ್ ಅನ್ನ ಕೊಟ್ಟಿರ್ತಾರೆ. ಸೂಪರ್. ನೆಕ್ಸ್ಟ್, ಪಾಲಿಗ್ರಾಫ್ ಎಂದರೆ, ಪಾಲಿಗ್ರಾಫ್ ಎಂದರೆ ನಂದು ಯಾರ ರಾಶಿ ಅನ್ನೋದೇ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಇದನ್ನ ಮಾಡ್ಬೇಕು, ಈ ಟೆಸ್ಟ್ ಮಾಡ್ಬೇಕು ನೋಡ್ರಿ, ಕೆಟ್ಟು ಡೇಂಜರ್ ಇದ್ದೀರಾ. ವೆರಿ ಗುಡ್ ಜ್ಞಾನೇಶ್, ನಾನೇ ಯಾವಾಗ ಸಿಟ್ ಮಾಡ್ಕೊಂಡಿನಿ. ಏನು ಅಂತ ಹೇಳಿದ್ರೆ ಬಿ, ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣ. ನಿಮಗೆ ಜಾಸ್ತಿ ಇದನ್ನ ಮಾಡ್ಬೇಕು, ಈ ಟೆಸ್ಟ್ ಮಾಡ್ಬೇಕು, ಹುಟ್ಟು ಸುಳ್ಳು ನೀವು. ನೆಕ್ಸ್ಟ್, ಎಲ್ಲಿ ಅಂತ ಕೇಳಿದ್ರೆ ನಾರ್ಮಲ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ, ಏನು ಕ್ಲೂನೇ ಸಿಗ್ತಾ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಅದು ನೆನ್ಪಿಟ್ಕೊಳ್ಳಿ, ಅಪರಾಧಿಯ ಪರ್ಮಿಷನ್ ಇರ್ಬೇಕು. ಅವ್ರ ಪರ್ಮಿಷನ್ ಅನ್ನ ಇಟ್ಕೊಂಡೇ ಟೆಸ್ಟ್ ಮಾಡ್ತಾರೆ. ವಿತೌಟ್ ಪರ್ಮಿಷನ್ ಮಾಡೋ ಆಗಿಲ್ಲ, ಇದರಿಂದ ಡೆತ್ ಆಗೋ ಚಾನ್ಸಸ್ ಕೂಡ ಇರತ್ತೆ. ಓಕೆ, ಪಾಲಿಗ್ರಾಫ್ ಅಂತ ಅಂದ್ರೆ ಸೈಕಾಲಜಿಸ್ಟ್ ನ ಯೂಸ್ ಮಾಡ್ಕೊಂಡು, ನಾರ್ಕೋಟಿಕ್ಸ್ ಅಂತ ಹೇಳಿ ಕರೀತಾರೆ ಇದನ್ನ. ನಾರ್ಕೋಟಿಕ್ಸ್, ಕೇಳಿದ್ರ? ನಾರ್ಕೋಟಿಕ್ಸ್. ನಾರ್ಕೋಟಿಕ್ಸ್ ಅಂತ ಹೇಳಿದ್ರೆ ಎಸ್, ಕೋರ್ಟ್ ಪರ್ಮಿಷನ್ ಇರ್ಬೇಕು ನಿಜ ಪ್ರಿನ್ಸ್, ಬಟ್ ಅಪರಾಧಿಗೂ ಕೂಡ ಒಪ್ಪಿಗೆ ಇರ್ಬೇಕು. ಅಪರಾಧಿ ಒಪ್ಪಿಗೆ ಇಲ್ದೇನೆ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಸೊ ಅದನ್ನ ನಾರ್ಕೋಟಿಕ್ಸ್ ಅಂತ ಕರೀತಾರೆ. ನಾರ್ಕೋಟಿಕ್ ಇವ್ರು ಏನಿರ್ತಾರೆ, ಡಾಕ್ಟರ್ಸ್ ಏನಿರ್ತಾರೆ, ಅವ್ರ ಸಹಾಯದಿಂದ ಮಾಡೋದು. ಅಂದ್ರೆ ಅವ್ರು ಹೇಳ್ತಿರೋದು, ಅವ್ರ ಹಾರ್ಟ್ ಬೀಟ್ ರೇಂಜ್ ನ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಅವ್ರ ಕ್ವಶನ್ಸ್ ಕೇಳ್ತಿದಂಗೆ ಎಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೋ, ಆ ವ್ಯಕ್ತಿ ಅಲ್ಲಿ ಏನೇನೋ ಇದ್ದಾನೆ ಅಂತ ಅರ್ಥ.
ಸಮಥಿಂಗ್ ಅವನೆಲ್ಲ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳಿ ಅರ್ಥ. ಓಕೆ, ಮಂಜಿನ ಮೂಲಕ ಏನೂ ಕಾಣಿಸುವುದಿಲ್ಲ ಏಕೆಂದರೆ ಅಂದ್ರೆ ಮತ್ ಕೊಟ್ಟಿರ್ತಾರೆ ಅವರಿಗೆ, ಅಂದ್ರೆ ತುಂಬಾ ನೆನಪಿ ಇಲ್ದೇ ಇರೋ ತರ ಮತ್ ಕೊಟ್ಟಿರ್ತಾರೆ. ಪತ್ತೆ ಹಚ್ಚಬಹುದು ಸದ್ದಾಂ, ಆದ್ರೆ ಕಾನೂನಿಗೆ ವಿರುದ್ಧ ಅಷ್ಟೇ. ಆ ಟೆಸ್ಟ್ ಮಾಡಿದ್ರೆ ಸುಳ್ಳು ಪತ್ತೆ ಹಚ್ಚಬಹುದು ತಾನೆ, ಆದ್ರೆ ಪರ್ಮಿಷನ್ ಇರ್ಬೇಕು. ಯಾಕಂದ್ರೆ ಡೆತ್ ಆಗೋ ಚಾನ್ಸಸ್ ಇರತ್ತೆ, ಹೆಚ್ಚು ಕಮ್ಮಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಪರ್ಮಿಷನ್ ತಗೋತಾರೆ. ಬಟ್ ಹೆಂಗಿದ್ರೆ ಸುಳ್ಳು ಪತ್ತೆ ಹಚ್ಚಬಹುದು. ಮಂಜಿನ ಮೂಲಕ ಏನೂ ಕಾಣಿಸುವುದಿಲ್ಲ ಏಕೆಂದರೆ ನಾಟ್ 100. ಏನದು 100 ಅಂದ್ರೆ ಆನ್ಸರ್ ಏನಪ್ಪಾ ಅಂದ್ರೆ ಮಂಜಿನಲ್ಲಿರುವ ಹನಿ ಬಿಂದುಗಳು ಬೆಳಕನ್ನು ಚದುರಿಸೋದಕ್ಕೆ ಅಂತ. ನೋಡಿ ಏನಿರತ್ತೆ, ಬೆಳಗ್ಗಿನ ಜಾವ ಬೀಸೋ ಅಂತ ಗಾಳಿ ಒಳಗಡೆ ನೀರಿನ ಹನಿಗಳಿರತ್ತೆ. ಓಕೆ, ಸೂರ್ಯನ ಕಿರಣಗಳು ಬಿತ್ತು ಅಂದ್ರೆ ಈ ಕಿರಣಗಳು ಮಂಜಿನ ಮೇಲೆ ಬಿಟ್ಟು ಇದೇನಾಗುತ್ತೆ, ಹಿಂಗೆ ಚದುರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ನೀರಿನ ಹನಿಗಳೆಲ್ಲ ಸ್ಪ್ರೆಡ್ ಆಗೋದ್ರಿಂದ ಮುಂದೆ ಇರ್ತಕ್ಕಂಥ ವ್ಯಕ್ತಿಗೆ ಇಲ್ಲಿ ಏನಿದೆ ಅಂತ ಕಾಣಿಸಲ್ಲ. ನೆಕ್ಸ್ಟ್, ವಿದ್ಯುತ್ ಫ್ಯೂಸ್ ತಂತಿಯನ್ನು ಯಾವುದರಿಂದ ಮಾಡಿರುತ್ತಾರೆ ಅಂತ ಕೇಳಿದ್ರೆ ಇದಕ್ಕೊಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೆ. ಏನ್ ಟ್ರಿಕ್ಸ್? ನೆನಪಿಲ್ಲ? ಚಾಕ್ಲೇಟ್ ನೆನಪಿಲ್ಲ? ಫ್ಯೂಸ್ ಚಾಕ್ಲೇಟ್ ನೆನಪಿಲ್ಲ? ಎಸ್, ಸೀತಾಳ, ಫ್ಯೂಸ್ ಚಾಕ್ಲೇಟ್. ಅಂದ್ರೆ ಫ್ಯೂಸ್ ಅಂತ ಅನ್ನೋದು ಸಿ ಅಂದ್ರೆ ಸೀಸಾ, ತ ಅಂದ್ರೆ ತವರ್, ಸೀತಾಳ ಫ್ಯೂಸ್ ಚಾಕ್ಲೇಟ್. ಓಕೆ, ಸೊ ಏನು ಫ್ಯೂಸ್ ಅಂದ್ರೆ ನಾವು ಬಟನ್ ಇದನ್ನ ಹಾಕ್ತಿವಲ್ಲ ಸ್ವಿಚ್ ಬೋರ್ಡ್, ಆ ಸ್ವಿಚ್ ಬೋರ್ಡ್ ಅಲ್ಲಿ ಫ್ಯೂಸ್ ಬಳಸ್ಕೋತೀವಲ್ಲ, ದಟ್ ಈಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅನ್ನ ಹೊಂದಿರುತ್ತೆ, ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ. ನ್ಯೂಕ್ಲಿಯರ್ ಶಕ್ತಿಯನ್ನು ಬಳಸಿಕೊಳ್ಳುವುದರಿಂದ ಎಷ್ಟೋ ವೇಳೆ ಏನಾಗುತ್ತೆ ಅಂತ ಕೇಳಿದರೆ ಕ್ವಿಕ್ ಪೋಲ್ ತಗೊಳ್ಳಿ. ಟೈಮ್ ಬೇಕಾ? ತಗೊಳ್ಳಿ. ರೇಡಿಯೋ ಆಕ್ಟಿವ್ ರೇಡಿಯೇಷನ್ ಮಾಲಿನ್ಯ ಆಗತ್ತೆ. ಯಾಕಂದ್ರೆ ಬಾಂಬ್ ಸ್ಫೋಟ ಆದಾಗ ರೇಡಿಯೇಷನ್ಸ್ ಹೊರಗಡೆ ಬರುತ್ತೆ. ಇನ್ನಾದ್ರೂ ಕೂಡ ಹಿರೋಶಿಮಾ, ನಾಗಸಾಕಿ, ಭೂಪಾಲ್ ಅಲ್ಲಿದ್ರಂತ ಅಲ್ಲೆಲ್ಲಾನು ಕೂಡ ಏನಾಗಿದೆ ಅಂದ್ರೆ ಹುಡ್ತಕ್ಕಂತ ಮಕ್ಕಳು ಇನ್ನೂ ಕೂಡ ಅಂಗವಿಕಲರಾಗಿ ಕುರೂಪವಾಗಿ ಹುಡ್ತಾರೆ. ಯಾಕಂದ್ರೆ ರೇಡಿಯೇಷನ್ಸ್ ಗಳಿಂದ ಏನಾಗ್ತಾರೆ, ಇನ್ನೂ ಕೂಡ ಸೊ ನ್ಯೂನತಾ ಕಾಯಿಲೆಗಳನ್ನ ಹೊಂದುತ್ತಾನೆ ಇದ್ದಾರೆ ಅಲ್ಲಿ. ಓಕೆ, ಅದು ರೇಡಿಯೇಷನ್ಸ್ ಮಾಲಿನ್ಯ ಅಂತ. ನೆಕ್ಸ್ಟ್, ಸೌರವ್ಯೂಹದಲ್ಲಿರುವ ಕ್ಷುದ್ರ ಗ್ರಹಗಳ ಪಟ್ಟಿಯು ಈ ಕೆಳಕಂಡವುಗಳ ನಡುವಿನ ಕಕ್ಷೆಯಲ್ಲಿರುತ್ತದೆ. ಇದಕ್ಕೇನ್ ಟ್ರಿಕ್ಸ್? ಮಗು. ಕ್ಷುದ್ರ ಗ್ರಹದ ಪಟ್ಟಿ ಮಗು, ಕ್ಷುದ್ರ ಮಗು ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ವಿದ್ಯುತ್ ಪ್ರವಾಹವು ಏನಾಗಿರುತ್ತೆ? ಶಾರ್ಟ್ ಸರ್ಕ್ಯೂಟ್ ಆದಾಗ PSI ಕ್ವಶನ್ ಇದು. ಸುಟ್ಟೋಗಿದೆ, ವೈರ್ ಸುಟ್ಟೋಗಿದೆ ಅಂತ ಹೇಳ್ತೀವಲ್ಲ, ಯಾಕೆ ವೈರ್ ಇದೆ ಅಂತ ಹೇಳಿದ್ರೆ ಇಲ್ಲಿ ವೈರ್ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆಯ್ತು ಅನ್ಕೊಳ್ಳಿ, ವೈರ್ ಏನಾದ್ರು ಇಲ್ಲಿ ಕಟ್ ಆಯ್ತು ಅನ್ಕೊಳ್ಳಿ, ಎಲೆಕ್ಟ್ರಾನ್ಸ್ ಗಳ ಹರಿವು ಸ್ಟಾಪ್ ಆಗತ್ತೆ. ಎಲೆಕ್ಟ್ರಾನ್ಸ್ ಗಳ ಹರಿವು ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ ಒಂದೇ ಸಲ ಬಂದಿಂಗೆ ಚಿಮ್ಮತ್ತೆ, ದಬದಬಾ ಅಂತ ಬಂದಿಂಗೆ ಚಿಮ್ಮತ್ತೆ. ಚಿಮ್ತಾ ಇದೆ ಅಂದ್ರೆ ಜಾಸ್ತಿ ಆಗ್ತಿದೆ ಅಂತ ಅರ್ಥ ತಾನೆ. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಈ ವೈರ್ ಅಲ್ಲಿ ಎಲೆಕ್ಟ್ರಾನ್ಸ್ ಗಳು ಟ್ರಾನ್ಸ್ಫರ್ ಆಗ್ತಿದೆ, ನಾನು ಕಟ್ ಮಾಡ್ಬಿಟ್ಟೆ, ಇಲ್ಲಿಂದ ಬರೋವೆಲ್ಲಾನು ಕೂಡ ಒಂದೇ ಸಲ ಹಿಂಗೆ ಚಿಮ್ಮತ್ತೆ ತಾನೆ,
ಅದಕ್ಕೆ ಜಾಸ್ತಿ ಆಗತ್ತೆ, ಏರಿಕೆ ಆಗತ್ತೆ ಅಂತ ಹೇಳಿ ಕರೀತಾರೆ. ಹಾಗಂತ ಕಟ್ ಮಾಡಿ ಅಂತ ಹೇಳ್ಬೇಡಿ, ನಾ ಅದನ್ನ ಕಟ್ ಮಾಡಿದ್ರೆ ಸೂರ್ಯನಲ್ಲಿರುವ ಪ್ರಮುಖ ಅನಿಲಗಳು. ನೀವ್ ಹಂಗೆ ಇದೀರಪ್ಪ, ಬೇಗ ಮೇಡಮ್ನ ವೆರಿ ಗುಡ್. ಆನ್ಸರ್ ಏನು ಅಂತ ಹೇಳಿದ್ರೆ ಒಂದು ಹೈಡ್ರೋಜನ್, ಇನ್ನೊಂದು ಹೀಲಿಯಂ. ಓಕೆ, ಹೈಡ್ರೋಜನ್ 70% ಇದ್ರೆ ಹೀಲಿಯಂ 30% ಇರತ್ತೆ. ಬೀಳುವ ನಕ್ಷತ್ರ ಎಂದು, ಬೀಳುವ ನಕ್ಷತ್ರವನ್ನ ಏನಂತ ಕರಿತೀವಿ? ನಕ್ಷತ್ರಗಳು ವಯಸ್ಸಾಗ್ತಾ ಇದ್ದ ಹಾಗೇನೆ ಬೀಳುತ್ತಲ್ವಾ, ತನ್ನ ಆಕಾಶಕಾಯವನ್ನ ಬಿಟ್ಟು ಬೀಳತ್ತೆ. ಸೊ ಅದಕ್ಕೆ ಏನಂತ ಕರೀತಾರೆ? ಮೆಟರಾಯ್ಡ್ ಅಂತ ಹೇಳಿ ಕರೀತಾರ, ಅಥವಾ ಮಿಟಿಯಾರ್ ಅಂತ ಹೇಳಿ ಕರೀತಾರ. ಸೊ ಧೂಮಕೇತು ಅಥವಾ ಏನಂತ ಧೂಮಕೇತುಗೆ ಕಾಮೆಟ್ ಅಂತ ಹೇಳಿ ಕರೀತಾರ. ಗ್ರಹಗಳು ಅಥವಾ ಪ್ಲಾನೆಟ್ ಅಂತ ಕರೀತಾರ. ಉಪಗ್ರಹಗಳು ಅಥವಾ ಸ್ಯಾಟಲೈಟ್ ಅಂತ ಹೇಳಿ ಕರೀತಾರ. ಪೋಲ್ ತಗೊಳ್ಳಿ. ಆಕಾಶವನ್ನ ಬಿಟ್ಟು ಬಂದ್ರೆ ಅದನ್ನ ಉಲ್ಕೆ ಅಂತ ಹೇಳಿ ಕರಿತೀವಿ. ಓಕೆ, ಏನಂತ ಕರಿತೀವಿ? ಉಲ್ಕೆ ಅಂತ. ಈ ಉಲ್ಕೆಗಳು ಭೂಮಿಯ ವಾತಾವರಣವನ್ನ ತಲುಪಿದ್ರೆ ಅದನ್ನ ಉಲ್ಕಾ ಶಿಲಾ ಅಂತ ಹೇಳಿ ಕರಿತೀವಿ, ಅಥವಾ ಶಿಲಾ ಉಲ್ಕೆ ಅಂತ ಹೇಳಿ ಕರಿತೀವಿ. ಇಲ್ಲೇ ಕರಗಿ ಹೋಗೋದೇ ಜಾಸ್ತಿ, ಆ ವಾತಾವರಣದಲ್ಲಿ ಆಕ್ಸಿಜನ್ ಜೊತೆಗೆ ಸೇರ್ಕೊಂಡು ಕರಗಿ ಭಸ್ಮ ಆಗೋದೇ ಜಾಸ್ತಿ. ಎಲ್ಲ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ನಮ್ಮ ಭೂಮಿಗೆ ಬಂದು ಬಿತ್ತು ಅಂತ ಅನ್ಕೊಳ್ಳಿ. ಭೂಮಿಗೆ ಬಂದು ಬಿತ್ತು ಅಂತ, ಸಾರಿ, ಉಲ್ಕಾಪಾತ ಇದು. ಭೂಮಿಗೆ ಬಂದು ಬಿತ್ತು ಅನ್ಕೊಳ್ಳಿ, ಉಲ್ಕಾ ಶಿಲಾ ಅಂತ ಕರೀತಾರೆ. ಅಂದ್ರೆ ಸಣ್ಣ ಸಣ್ಣ ಕಲ್ಲುಗಳ ರೀತಿ ಸಿಗತ್ತೆ, ಶಿಲೆಗಳ ರೀತಿ ಸಿಗತ್ತೆ. ಓಕೆ, ಸೊ ಅದಕ್ಕೆ ಉಲ್ಕಾ ಶಿಲಾ ಅಂತ ಹೇಳಿ ಕರೀತಾರೆ.